ಟಾಕ್ಸಿಕ್ 2026ರ ಬಹು ನಿರೀಕ್ಷಿತ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಗ್ಲೋಬಲ್ ರಿಲೀಸ್ ಮಾಡುವಂತಹ ಪ್ಲಾನ್ ಇದ್ದಿದ್ರಿಂದ ಪೋಸ್ಟ್‌ಪೋನ್ ಆಗಿ ಬರ್ತಿದ್ದಂತ ಈ ಸಿನಿಮಾ ಇವಾಗ ರಿಲೀಸ್‌ಗೆ ರೆಡಿಯಾಗಿ ನಿಂತಿದೆ. ಸೊ ನಿನ್ನೆ ಅಷ್ಟೇ ಈ ಸಿನಿಮಾದ ಟ್ರೇಲರ್‌ನ ಬಿಡುಗಡೆ ಮಾಡಿದ್ದಾರೆ. ಸೊ ಆ ಒಂದು ಟ್ರೇಲರ್‌ನ ನೋಡಿ ನನ್ಗೇನ್ ಅನ್ಸ್ತು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಚಾನಲ್‌ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಟಾಕ್ಸಿಕ್ ಇದು ಗೀತು ಮೋಹನ್ ದಾಸ್ ಅವರು ಬರೆದು ನಿರ್ದೇಶನ ಮಾಡಿರುವಂತಹ ಸಿನಿಮಾ. ಅಂಡ್ ಈ ಒಂದು ಸಿನಿಮಾದ ಬರವಣಿಗೆಯಲ್ಲಿ ಯಶ್ ಅವರು ಕೂಡ ಕೆಲಸ ಮಾಡಿದ್ದಾರೆ. ಅಂಡ್ ಕೆವಿಎನ್ ಸಂಸ್ಥೆ ಮತ್ತೆ ಯಶ್ ಅವರು ಕೂಡ ಸೇರಿ ಪ್ರೊಡ್ಯೂಸ್ ಮಾಡಿರುವಂತಹ ಸಿನಿಮಾನೇ ಟಾಕ್ಸಿಕ್. ಓಕೆ. ಇನ್ನು ಈ ಸಿನಿಮಾದ ಟ್ರೇಲರ್ ಬಗ್ಗೆ ಮಾತಾಡೋದಾದ್ರೆ, ಸೊ ಈ ಟ್ರೇಲರ್‌ನಲ್ಲಿ ಬಂದಂತಹ ಮೊದಲನೇ ಶಾಟ್ ಮತ್ತೆ ಕೊನೆಯ ಶಾಟ್ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ. ಮೊದಲನೇ ಶಾಟ್‌ನಲ್ಲಿ ಅಪ್ಪ ಮತ್ತೆ ಮಗನ ಮಧ್ಯೆ ಒಂದು ಕಾನ್ವರ್ಸೇಷನ್ ಇದೆ. ಸೊ ಕೊನೆಯ ಶಾಟ್‌ನಲ್ಲಿ ಅಪ್ಪ ಮತ್ತೆ ಮಗನ ಮಧ್ಯೆ ಒಂದು ಆಕ್ಷನ್ ಎಪಿಸೋಡ್ ಇದೆ. ಅಂದ್ರೆ ಒಂದು ಫೈಟ್ ಇದೆ. ಸೊ ಇಲ್ಲಿರ್ತಕ್ಕಂಥ ಅಪ್ಪ ಮತ್ತೆ ಮಗನ ಮಧ್ಯೆ ನಡೆಯುವಂತಹ ಕಾಳಗನೇ ಈ ಟಾಕ್ಸಿಕ್ ಸಿನಿಮಾ. ಸೊ ಮೇ ಬಿ ಈ ಸಿನಿಮಾದ ಒನ್‌ಲೇ ಸ್ಟೋರಿ ಮೇ ಬಿ ಇದೇ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಜಾಸ್ತಿ ಏನು ಹೇಳೋದ್ ಬೇಡ. ಸೊ ಮೂವಿಯ ಒನ್‌ಲೇ ಸ್ಟೋರಿ ಬಗ್ಗೆ ಇನ್ನು ಮಾತಾಡೋದ್ ಬೇಡ ಅಂತ ಅನ್ಕೊಳ್ತೀನಿ. ಯಾಕಪ್ಪ ಅಂತ ಅಂದ್ರೆ ನಾವು ಮಾಡುವಂತ ಒಂದು ಅನಲೈಸ್ ಇಂದ ಮೂವಿಯ ವಿವಿಂಗ್ ಎಕ್ಸ್‌ಪೀರಿಯನ್ಸ್ ಹಾಳಾಗಬಾರ್ದು. ಸೊ ಇನ್ನು ಮುಂದಿನ ಟಾಪಿಕ್ ಬಗ್ಗೆ ಮಾತಾಡೋದಾದ್ರೆ, ಟೀಸರ್ ಮತ್ತು ಸಾಂಗ್ಸ್‌ನ ನೋಡಿರೋರು ಈ ಟ್ರೇಲರ್‌ನ ನೋಡಿ ಯಾರು ಕೂಡ ಶಾಕ್ ಆಗೋದಿಲ್ಲ ಅಂತ ಅನ್ಕೊಳ್ತೀನಿ. ಆದ್ರೂ ಕೂಡ ಟ್ರೇಲರ್‌ನಲ್ಲಿ ಬಂದಂತಹ ಕೆಲವೊಂದು ವಿಜುವಲ್, ಕೆಲವೊಂದು ಸೀನ್ ಸರ್ಪ್ರೈಸ್ ಕೊಟ್ಟಿರ್ತವೆ. ಸೊ ಈಗ ಬಂದಿರ್ತಕ್ಕಂಥ ಪ್ರಮೋಷನಲ್ ಕಂಟೆಂಟ್‌ನ ನೋಡಿ ನನ್ನ ತಲೆಗೆ ಏನಪ್ಪಾ ಬಂತು ಅಂತ ಅಂದ್ರೆ, ಸೊ ಈ ತರ ಇರುವಂತ ಸೀನ್‌ಗಳು ಕೇವಲ ಸಾಂಗ್‌ನಲ್ಲಿ ಮಾತ್ರ ಇರದೆ ಅಥವಾ ಕೆಲವೊಂದಷ್ಟು ಭಾಗಗಳಲ್ಲಿ ಮಾತ್ರ ಇರದೆ, ಸಿನಿಮಾದ ಹಲವಾರು ಭಾಗಗಳಲ್ಲಿ ಇದು ಪ್ಲೇಸ್‌ಮೆಂಟ್ ಆಗಿರುತ್ತೆ ಅನ್ನೋದನ್ನ ತಲೆಯಲ್ಲಿಟ್ಕೊಂಡು ನಾವು ಈ ಸಿನಿಮಾನ ನೋಡೋದಕ್ಕೆ ಹೋಗ್ಬೇಕು. ಸೊ ಅದಕ್ಕೆ ರೆಡಿಯಾಗಿರಿ. ಸೊ ನೆಕ್ಸ್ಟ್ ರಾಕಿಂಗ್ ಸ್ಟಾರ್ ಯಶ್ ಅವರು. ಸೊ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಈ ಸಿನಿಮಾದಲ್ಲಿ 3 ಶೇಡ್‌ಗಳಿರ್ತವೆ. ಸೊ ಮೊದಲನೇ ಶೇಡ್ ಯಾವ್ದಪ್ಪ ಅಂತ ಅಂದ್ರೆ, ನೀವು ಟ್ರೇಲರ್‌ನಲ್ಲಿ ಒಂದನ್ನ ಅಬ್ಸರ್ವ್ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ. ಅಲ್ಲಿ ನಯನತಾರ ಅವರು ಯಶ್ ಅವ್ರಿಗೆ ಒಂದು ಮಾತನ್ನ ಹೇಳ್ತಾರೆ. "ನೀನು ಈ ಸಿಟಿನ ಆಳ್ಬೇಕು" ಅಂತ. ಸೊ ಅಲ್ಲಿ ಆಳುವಂತ ರಾಯನೇ ಬೇರೆ. ಸೊ ಅದೇ ರಾಯ 50-60 ಇಯರ್ಸ್ ವಯಸ್ಸಾದಾಗ ಬರುವಂತ ರಾಯನೇ ಬೇರೆ. ಅಂಡ್ ಆಲ್ಸೋ ಟಿಕೆಟ್. ಸೊ ಈ ರೀತಿ 3 ಪಾತ್ರಗಳಲ್ಲಿ ನಾವು ಯಶ್ ಅವ್ರನ್ನ ನೋಡ್ಬೋದು. ಸೊ ಆ 3 ಪಾತ್ರಗಳ ಕ್ಯಾರೆಕ್ಟರ್ ರೈಟಿಂಗ್ ನಮ್ಗೆ ಈ ಟ್ರೇಲರ್‌ನಲ್ಲಿ ಎದ್ದು ಕಾಣ್ತಾ ಇದೆ. ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅವರ ಪ್ರೆಸೆನ್ಸ್ ಆಗಿರ್ಬೋದು, ಅಥವಾ ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು. ಸೊ ಟ್ರೇಲರ್‌ನ ನೋಡ್ತಿದ್ರೇನೆ ಒಂದು ತಲೆಗೆ ಬರುತ್ತೆ. ಎಲ್ಲಿ ಕತೆ ಕೆಳಗಡೆ ಆಗ್ತಾ ಇದೆ ಅಥವಾ ಕತೆ ಎಲ್ಲಿ ಡಲ್ ಆಗ್ತಿದೆ ಅನ್ನೋ ಟೈಮ್‌ನಲ್ಲಿ ಯಶ್ ಅವರು ತಮ್ಮ ಪ್ರೆಸೆನ್ಸ್ ಇಂದ ಅಥವಾ ತಮ್ಮ ಪರ್ಫಾರ್ಮೆನ್ಸ್ ಇಂದಾನೆ ಅದನ್ನ ಬ್ಯಾಲೆನ್ಸ್ ಮಾಡ್ತಾರೆ. ಸೊ ಅದನ್ನ ನಾವು ಈ ಟ್ರೇಲರ್‌ನಲ್ಲಿ ಸಾಕಷ್ಟು ವಿಜುವಲ್‌ನಲ್ಲಿ ನಾವು ಅದನ್ನ ಗಮನಿಸಬಹುದು. ರಾಕಿಂಗ್ ಸ್ಟಾರ್ ಯಶ್ ಅವರು ಇಲ್ಲಿವರೆಗೂ ಮಾಡದೇ ಇರುವಂತಹ ಕತೆ ಅಥವಾ ಇಲ್ಲಿವರೆಗೂ ಮಾಡದೇ ಇರುವಂತಹ ಪಾತ್ರನ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಿನಿಮಾ ಬರ್ತಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಅಂಡ್ ಅವರ ಡೆಡಿಕೇಷನ್ ಇಲ್ಲಿ ಎದ್ದು ಕಾಣ್ತಿದೆ. ಆಸ್ ಎ ಪ್ರೊಡ್ಯೂಸರ್ ಆಗಿ, ಆಸ್ ಎ ರೈಟರ್ ಆಗಿ, ಆಸ್ ಎ ಆಕ್ಟರ್ ಆಗಿ. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಯಶ್ ಅವ್ರ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಈ ಮಾತನ್ನ ಹೇಳಿದ್ದೆ. ಈ ಸಿನಿಮಾದ ಗೆಲುವು ಅಥವಾ ಸೋಲ್‌ನಲ್ಲಿ ಯಶ್ ಅವ್ರದ್ದೇ ಸಿಂಹಪಾಲಿರುತ್ತೆ. ಯಾಕೆ ಅಂತಂದ್ರೆ ಅವರು ಈ ಸಿನಿಮಾದ ಬರವಣಿಗೆಯಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಅಂಡ್ ಆಲ್ಸೋ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಅಂಡ್ ಆಕ್ಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಏನೇ ಆಗಿರ್ಬೋದು ಈ ಸಿನಿಮಾದ ರಿಸಲ್ಟ್ ಸೊ ಅವರದ್ದೇ ಸಿಂಹಪಾಲಾಗಿರುತ್ತೆ. ಅಂಡ್ ಈ ಟ್ರೇಲರ್‌ನ ನೋಡ್ತಾ ಇದ್ರೆ ವಿಜುವಲಿ ದ ಟ್ರೇಲರ್ ವಾಸ್ ಟೂ ಗುಡ್. ಬಟ್ ನನ್ಗೆ ಬಂದಂತ ಒಂದು ಥಾಟ್ ಏನಪ್ಪಾ ಅಂತ ಅಂದ್ರೆ, ಮೇ ಬಿ ಇನ್ನೊಂದು ಟ್ರೇಲರ್‌ನ ಕೂಡ ರಿಲೀಸ್ ಮಾಡಬಹುದು. ನನ್ಗೆ ಈ ಒಂದು ಥಾಟ್ ಯಾಕಪ್ಪ ಬಂತು ಅಂತ ಕೇಳೋದಾದ್ರೆ, ಟ್ರೇಲರ್‌ನಲ್ಲಿ ನನ್ಗೆ ಡಿಸಪಾಯಿಂಟ್ ಮಾಡಿದಂತಹ ಒಂದು ಥಿಂಗ್ ಏನಪ್ಪಾ ಅಂತ ಅಂದ್ರೆ, ಅದು ಇದರ ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್. ಟೀಸರ್‌ನಲ್ಲಿ ಬಂದಂತಹ ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್ ನೋಡಿ, ಟ್ರೇಲರ್ ಮೇಲೆ ನಂಗೆ ತುಂಬಾನೇ ಎಕ್ಸ್‌ಪೆಕ್ಟೇಷನ್ಸ್ ಇತ್ತು. ಸೊ ಆ ಒಂದು ಎಕ್ಸ್‌ಪೆಕ್ಟೇಷನ್ಸ್ ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್ ರೀಚ್ ಮಾಡ್ಸಿಲ್ಲ ಅಂತ ಹೇಳ್ತೀನಿ. ಸೊ ಇದ್ರಿಂದ ಮೇ ಬಿ ಇನ್ನೊಂದು ಟ್ರೇಲರ್‌ನ ಬಿಡ್ಬೋದು ರಿಲೀಸ್ ಟ್ರೇಲರ್ ಅಂತ. ಸೊ ಇದು ನನ್ನ ಗೆಸ್ ಅಷ್ಟೇ. ಸೊ ಇವಿಷ್ಟು ಟ್ರೇಲರ್‌ನ ನೋಡಿ ನನ್ಗನ್ಸಿದ್ದು. ನೀವು ಆಲ್ರೆಡಿ ಟ್ರೇಲರ್‌ನ ನೋಡಿದ್ರೆ ನಿಮ್ಗೇನ್ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಅಂಡ್ ಇನ್ನು ಯಾರು ಈ ಸಿನಿಮಾದ ಟ್ರೇಲರ್‌ನ ನೋಡಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬ್‌ನಲ್ಲಿ ಅವೈಲಬಲ್ ಇದೆ. ಹೋಗಿ ನೋಡಿ. ಅಂಡ್ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಬೈ.